ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆ ಬರೆ ತಡ್ತಾ ಇದೆ. ಹಾಲು ಮೊಸರಿನ ಬಳಿಕ ಇಂಧನ ದರ ಕೂಡ ಏರಿಕೆ ಆಗ್ತಾ ಇದೆ. ಡೀಸೆಲ್ ದರ ಬರೋಬ್ಬರಿ 2 ರೂಪಾಯಿ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ. ತಡರಾತ್ರಿಯಿಂದಲೇ ಈ ದರ ಜಾರಿಯಾಗ್ತಾ ಇದೆ. ಡೀಸೆಲ್ ಬೆಲೆ ಏರಿಕೆಗೆ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸವಾರರು ಕಿಡಿಕಾರ್ತಾ ಇದ್ದಾರೆ. ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗ್ತಾ ಇದೆ, ನಮಗೆ ಏನಾದ್ರೂ ಸಿಹಿ ಸುದ್ದಿ ಸಿಗ್ಬೋದು ಅಂತ ಜನ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಜನ ಮೇಲಿಂದ ಮೇಲೆ ಸಾರ್ವಜನಿಕರಿಗೆ ಪೆಟ್ಟನ್ನ ಕೊಡ್ತಾನೆ ಇದೆ. ಈ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು 3ನೇ ಬಾರಿ ಹೆಚ್ಚಿಗೆ ಮಾಡಿದ್ರು. ಹೀಗೆ ಒಂದ್ ರೀತಿ ಮಧ್ಯಮ ವರ್ಗದವರ ಬೆನ್ನು ಮೂಳೆಯನ್ನು ಮುರಿತಕ್ಕಂಥ ಸರ್ಕಾರ ಇದಾಗಿದೆ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಪ್ರಮುಖ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ಶಾಸಕರು, ಮಾಜಿ ಸಚಿವರು ಈ ಬೆಲೆ ಹೆಚ್ಚಳವನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ. ಜನರ ಕಷ್ಟಗಳಿಗೆ ಡೀಸೆಲ್ ರೇಟ್ ಏಕಾಏಕಿ ಜಾಸ್ತಿ ಆದಾಗ ನಮ್ಗೆ ಆಲ್ಮೋಸ್ಟ್ ಆಲ್ ಮೇಡಮ್ ಒಂದು ಇದ್ರ ಪ್ರಕಾರ ಒಂದು 20% ವರೆ ಅಂತೂ ಹಾಗೆ ಆಗುತ್ತೆ ಮೇಡಮ್. ಪ್ರತಿಯೊಂದು ಇದ್ರ ಮೇಲೆ 20% ಅಂತೂ ನಮಗೆ ಎಫೆಕ್ಟ್ ಆಗುತ್ತೆ. ಇವತ್ತು ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಇದೊಂಥರ ಸರ್ವಾಧಿಕಾರಣ ಧೋರಣೆ ಅಂತ ಹೇಳ್ತೀವಿ. ಇದೊಂಥರ ಹಿಟ್ಲರ್ ಸರ್ಕಾರ ಥರ ಆಗ್ಬಿಟ್ಟಿದೆ. ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲೋ ಬಣ್ಣವ್ರ ಮೇಲಂತೂ ಭಾಳ ಇದು ಪ್ರತಿಯೊಂದರಲ್ಲೂ ಮೇಡಮ್, ಟ್ಯಾಕ್ಸಿಂದ ಪಾನಿಕ್ ಬಟ್ಟ. ಹಾಲು ಮೊಸರಿನ ಬಳಿಕ ಇಂಧನ ದರ ಕೂಡ ಏರಿಕೆ ಆಗ್ತಾ ಇದೆ. ಡೀಸೆಲ್ ದರ ಬರೋಬ್ಬರಿ 2 ರೂಪಾಯಿ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ. ತಡರಾತ್ರಿಯಿಂದಲೇ ಈ ದರ ಜಾರಿಯಾಗ್ತಾ ಇದೆ. ಡೀಸೆಲ್ ಬೆಲೆ ಏರಿಕೆಗೆ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಹನ ಸವಾರರು ಕಿಡಿಕಾರ್ತಾ ಇದ್ದಾರೆ. ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗ್ತಾ ಇದೆ, ನಮಗೆ ಏನಾದ್ರೂ ಸಿಹಿ ಸುದ್ದಿ ಸಿಗ್ಬೋದು ಅಂತ ಜನ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಜನ ಮೇಲಿಂದ ಮೇಲೆ ಸಾರ್ವಜನಿಕರಿಗೆ ಪೆಟ್ಟನ್ನ ಕೊಡ್ತಾನೆ ಇದೆ. ಈ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು 3ನೇ ಬಾರಿ ಹೆಚ್ಚಿಗೆ ಮಾಡಿದ್ರು. ಹೀಗೆ ಒಂದ್ ರೀತಿ ಮಧ್ಯಮ ವರ್ಗದವರ ಬೆನ್ನು ಮೂಳೆಯನ್ನು ಮುರಿತಕ್ಕಂಥ ಸರ್ಕಾರ ಇದಾಗಿದೆ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಪ್ರಮುಖ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ಶಾಸಕರು, ಮಾಜಿ ಸಚಿವರು ಈ ಬೆಲೆ ಹೆಚ್ಚಳವನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ. ಜನರ ಕಷ್ಟಗಳಿಗೆ ಡೀಸೆಲ್ ರೇಟ್ ಏಕಾಏಕಿ ಜಾಸ್ತಿ ಆದಾಗ ನಮ್ಗೆ ಆಲ್ಮೋಸ್ಟ್ ಆಲ್ ಮೇಡಮ್ ಒಂದು ಇದ್ರ ಪ್ರಕಾರ ಒಂದು 20% ವರೆ ಅಂತೂ ಹಾಗೆ ಆಗುತ್ತೆ ಮೇಡಮ್. ಪ್ರತಿಯೊಂದು ಇದ್ರ ಮೇಲೆ 20% ಅಂತೂ ನಮಗೆ ಎಫೆಕ್ಟ್ ಆಗುತ್ತೆ. ಇವತ್ತು ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಇದೊಂಥರ ಸರ್ವಾಧಿಕಾರಣ ಧೋರಣೆ ಅಂತ ಹೇಳ್ತೀವಿ. ಇದೊಂಥರ ಹಿಟ್ಲರ್ ಸರ್ಕಾರ ಥರ ಆಗ್ಬಿಟ್ಟಿದೆ. ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲೋ ಬಣ್ಣವ್ರ ಮೇಲಂತೂ ಭಾಳ ಇದು ಪ್ರತಿಯೊಂದರಲ್ಲೂ ಮೇಡಮ್, ಟ್ಯಾಕ್ಸಿಂದ ಪಾನಿಕ್ ಬಟ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.